ಸೀತಾರಾಮ್ ಅವರು ಡಾಕ್ ಸತೀಶ್ ಅವರ ಮಗಂಗೆ ಹೀರೋಯಿನ್ ಆಗ್ತಾರೆ ಅನ್ನೋಂಥದ್ದು ಒಂದಷ್ಟು ಸುದ್ದಿ ಹರಡಿತ್ತು. ಅದಕ್ಕೆ ಏನು ಹೇಳ್ತೀವಿ? ಅದು ನಾನು ಯಾವತ್ತು ಹೇಳಿದ್ದೆ ರಚಿತಾರಾಮ್ ಅವ್ರನ್ನ ತೊಗೊಳ್ತಾ ಇದ್ದೀನಿ ಅಂತ ಯಾವ ನ್ಯೂಸಲ್ಲಿ ಹೇಳಿದ್ದೀನಿ? ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದನ್ನು ಆಗದೇ ಇದ್ದವರು ಹಬ್ಬಿಸಿದ್ರು ತಂದಿಕ್ಕಕ್ಕೆ, ಅವ್ರಿಗೆ ನಮಗೆ ಜಗಳ ತೆಗಿಯೋದಕ್ಕೆ. ಯಾಕಂದರೆ ನನ್ನ ಮಗನ ಏಜು ಅವ್ರ ಏಜು ತುಂಬ ಡಿಫ್ರೆನ್ಸ್ ಇದೆ. ನಾನು ಎಲ್ಲೂ ಹೇಳ್ಕೊಂಡೂ ಇಲ್ಲ. ಅದನ್ನು ಸುಮ್ಮನೆ ಯಾರೋ ಪೋಸ್ಟ್ರ್ ಹಾಕ್ಬಿಟ್ಟು 1 ಕೋಟಿ ಕೊಟ್ಟು ಮಾಡ್ತಾಯಿದ್ದಾರೆ ಅಂತ ಯಾರೋ ಆಗದೇ ಇರೋ ಬಿಟ್ಕೊಂಡ್ರು ತಂದಿಕ್ಕೋದಕ್ಕೆ. ಅದಕ್ಕೆ ನಾನು ಬಿಟ್ಟು ಪ್ರಚಾರ ಆಯಿತು, ಇನ್ನೂ ಒಳ್ಳೇದು ನನಗೆ. ಅದಕ್ಕೆ ಆರಾಮಾಗಿದ್ದೀನಿ. ಆ ಥರ ಕೂಲಾಗಿ ತೊಗೊಳ್ಳೋ ಮನುಷ್ಯ ನಾನು. ಅದು ಬಿಟ್ಟು ನೀವು ಹೇಳೋದು ನೇಪಾಳದಿಂದನೋ ಚೈನಾಯಿಂದ ಎಲ್ಲಿಂದನೋ ತರ್ತಾ ಇಲ್ಲ. ಬಾಂಬೆಯಿಂದ ಹೀರೋಯಿನ್ ಹುಡುಕ್ತಾ ಇದ್ದೀನಿ. ಯಾಕಂದರೆ ಇಲ್ಲಿರೋರು ಹೈಟ್ ಎಲ್ಲ ನಿಮ್ಮ ಥರ ಇರ್ತಾರೆ. ಈಗ ಮೊನ್ನೆ ಮೈಸೂರಿಗೆ ಹೋಲಿ ಹಬ್ಬಕ್ಕೆ ಹೋದಾಗ ಬರೀ ಹುಡುಗಿರ್ ಕ್ರೌಡು, ನಿಮ್ಮ ಮಗನ ಹತ್ರ ಬರೀ ಒಂದೇ ಒಂದು ರಿಂಗ್ ಹಾಕ್ಸ್ಬಿಡಿ, ಎಂಗೇಜ್ಮೆಂಟ್ ರಿಂಗ್ ಅಂತ ಹೇಳಿದ್ರು. ಅವರು ನಿಖಿಲ್ ಅವ್ರು ಹಾಕಿ ಒಂದು 3 ಅವರ್ಗೆ 1 ಮಿಲಿಯನ್ ನೋಡ್ಬಿಡ್ತು. ಆ ಹುಡುಗಿ ಫೋನ್ ಮಾಡ್ಬಿಟ್ಟು, ಅಯ್ಯೋ ನಮ್ಮಮ್ಮ ಬೈತಾರೆ, ನಂಗೆ ಮದುವೆ ಆಗಬೇಕು, ದಯವಿಟ್ಟು ಡಿಲೀಟ್ ಮಾಡಿ ಅಂದ್ಲು. ಅಂದರೆ ಕುಡಿದ ಜ್ಞಾನದಲ್ಲಿ ಬರೀ ಅಂದರೆ ಆ ಥರ ಫ್ಯಾನ್ಸ್ ಇರಬೇಕಾದ್ರೆ ನಾನು ಮೂವಿ ಹೆಂಗೆ ಗೆಲ್ಲಿಸ್ಬೇಕು ನನಗೆ ಗೊತ್ತು. ಅದು ಬಿಟ್ಟು ಆಮೇಲೆ ಇಲ್ಲಿ ಬಂದು ಹೈಟ್ ಕಡಿಮೆ ಸಿಗ್ತಾ ಇದ್ದಾರೆ. ಎಲ್ಲ ಬಂದು 5'4", 5'5" ಒಳಗಡೆನೇ ಸಿಗ್ತಾ ಇದ್ದಾರೆ. ಆ ಕಾರಣದಿಂದ ನಾನು ಬಾಂಬೆಲಿ ಆಡಿಷನ್ ಇಟ್ಬಿಟ್ಟು ಅಲ್ಲಿ ಒಂದು ಮಿನಿಮಮ್ 5'10" ಮೇಲಿರೋರನ್ನ ಹುಡುಕ್ತಾ ಇದ್ದೀನಿ.